ಇದೆಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಗೊತ್ತಿದೆಯಾ? ಅದು ಪ್ರಸ್ತುತ ಅಲ್ಲ. ಅಲ್ಲಿಗೆ ನೀವು ನಿರ್ಧರಿಸಿ ಆಯ್ತು. ವ್ಯಾಲ್ಯೂಯೇಷನ್ ಸೆಲ್ಗೆ ರೆಫರ್ ಮಾಡ್ತೀರಿ. ಅಲ್ಲಿ ಇಂಜಿನಿಯರು ಒಂದು ಬೆಲೆ ಕಟ್ತಾರೆ ಮನೆಗೆ. ಅದಕ್ಕೆ ಭದ್ರಾಗಿರ್ಬೇಕಾಗುತ್ತೆ. ಅಂದರೆ ಅವ್ರು ಯಾವ ಬೆಲೆ ಕಟ್ತಾರೋ ಅಷ್ಟೇ ಖರ್ಚಾಗಿದೆ. ಅದನ್ನು ನೀವು ಒಪ್ಕೋಬೇಕಾಗತ್ತೆ. ಅದರ ಮೇಲೆ ತೆರಿಗೆ ನಿಗದಿ ಆಗುತ್ತೆ. ಗೊತ್ತಿದೆ. ಅಲ್ಲಿರೋರು ಹರಿಶ್ಚಂದ್ರರಾಗಿರ್ಬೇಕು ಅಂತೇನಿಲ್ಲ. ಹಣದ ವ್ಯಾಮೋಹಕ್ಕೆ ಬಿದ್ದು ಕಡಿಮೆ ಬೆಲೆ ಕಟ್ಟಿದ್ರೆ ಅವರು ಪಾಪ ಪುಣ್ಯ ನನಗೆ ಸಂಬಂಧಪಡದ್ದು. ಅಲ್ಲಿ ಯಾರಿಗೋ ತಲೆ ಕೆಟ್ಟು ಸುಳ್ಳೆ ಹೆಚ್ಚಿನ ಬೆಲೆ ಕಟ್ಟಿದ್ರೆ ಮತ್ತದೇ ಅವರು ಪಾಪ ಪುಣ್ಯ. ರಾಜಾರಾಯರಿಗೆ ಕೋಪ ಬರುತ್ತೆ, ಸುಮ್ಮನಿರೋಲ್ಲ ಅವರು. ಗೊತ್ತು. ವಿಷಯ ಮೇಲಿನವರೆಗೂ ಹೋಗುತ್ತೆ. ಹೋಗಲಿ. ಹಣ ಕೇಳಿದ್ರಿ ಕೊಡಲಿಲ್ಲ, ಅದಕ್ಕೋಸ್ಕರ ತೊಂದರೆ ಕೊಡ್ತಾ ಇದ್ದಾರೆ ಅಂತಾರೆ. ಅನ್ಲಿ. ತಲೆ ಕೆಟ್ಟಿದೆಯೇನ್ರಿ ನಿಮಗೆ? ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಿ? ಮೆತ್ತಗೆ. ಇದು ನನ್ನ ಮನೆ. ರಾಜಾರಾಯರ್ ಕೇಸ್ನಲ್ಲಿ 2 ಸಮಸ್ಯೆ ಇದೆ. 5 ಕೋಟಿ ಖರ್ಚಾಗಿರಬಹುದು, 3 ಅಂತ ಲೆಕ್ಕದಲ್ಲಿ ತೋರಿಸಿದ್ದಾರೆ. ಬೆಲೆ ಕಟ್ಟೋಕೆ ರೆಫರ್ ಮಾಡೋಣ, ಬೆಲೆ ಕಟ್ಟಲಿ. 2ನೇದು, ತೋರಿಸಿರೋ 3 ಕೋಟಿ ಕೂಡ ಸ್ವಂತ ಆದಾಯ ಅಂತ ಒಪ್ಕೋತಾ ಇಲ್ಲ. ನೆಂಟರು ಗಿಫ್ಟ್ ಕೊಟ್ಟಿದ್ದು ಅಂತಾರೆ. ಇವರದ್ದೇ ತೆರಿಗೆ ಕದ್ದ ಆದಾಯ. ದಾಖಲೆಗಳನ್ನು ಸೃಷ್ಟಿಸಿ ಗಿಫ್ಟು ಅಂತಾರೆ. ಕರ್ಸೋಣ ಎಲ್ಲರನ್ನೂ. ನಿಮ್ಗೆ ಅವಮಾನ ಆಗಿದೆ ಅಂತ ಗೊತ್ತು. ಹಾಗಂತ ದುಡುಕಿ ನಿರ್ಧಾರಗಳನ್ನ ತಗೋಬೇಡಿ. ಅನುಭವದ ಮಾತು ಕೇಳಿ. 1-2 ದಿವಸ ಕಳೀಲಿ. ಇಲ್ಲಿ ಅಧಿಕಾರ ನಂದು, ನಡೆಸ್ತೀನಿ. ಕದ್ದ ಹಣಕ್ಕೆ ಅಹಂಕಾರ ಜಾಸ್ತಿ. ಅದಕ್ಕೆ ಉತ್ತರ ಅಧಿಕಾರ ಚಲಾಯಿಸಿ ಬಗ್ಗು ಬಡಿಯೋದು. ಬಡಿತೀನಿ. ಸದ್ಯಕ್ಕೆ ಸುದ್ದಿ ಆಗೋದು ಬೇಡ ಅಂತ ವ್ಯಾಲ್ಯೂಯೇಷನ್ ಆಫೀಸರ್ನ ಮನೆಗೆ ಬರೋಕ್ಕೆ ಹೇಳಿದ್ದೀನಿ. ಅವರು ಬರೋ ಹೊತ್ತಾಯಿತು, ನೀವು ಹೊರಡಿ. ನಾಳೆ ಬರ್ತೀನಿ ಆಫೀಸ್ಗೆ. ಅಲ್ಲಿನ ಕೆಲಸ ನಾಳೆಯಿಂದ ಶುರು ಮಾಡೋಣ. ವಿಷಯ ಕಿವಿಗೆ ಬಿತ್ತು, ಬೇಸರ ಆಯಿತು. ತಪ್ಪು ನಂದು. ತಕ್ಷಣ ಗೊತ್ತಾಗಲಿಲ್ಲ. ನನಗೂ ಸಮಸ್ಯೆಗಳಿದ್ವು, ತಪ್ಪಾಗಿ ಹೋಯಿತು. ಈಗೇನಿದೆ ಮನಸ್ಥಿತಿ? ಅಂದರೆ ಹಣ ಕೇಳಿದ್ರಿ, ಅವ್ರು ಬೈದರು, ಹೋದರು. ಈಗ ಸುದ್ದಿಯಾಗಿದೆ. ಇಲ್ಲಿರೋ ಪ್ರಶ್ನೆ ಹಣದ್ದಲ್ಲ. ಗೊತ್ತು. ಇಲಾಖೆಗೆ ಬರೋ ಯಾವುದೇ ಪ್ರಾಣಿಗೂ ಹಣದ ವ್ಯವಹಾರ ಪ್ರಶ್ನೆನೇ ಅಲ್ಲ. ಅಧಿಕಾರಿಗಳು ಕೇಳಿದ್ದಿದೆ, ಇದೇ ಜನಗಳು ಕೊಟ್ಟಿದ್ದಿದೆ. ಬೇಕಾದವರು ಅಧಿಕಾರ ಚಲಾಯಿಸಿ ತೊಂದರೆ ಕೊಟ್ಟು ಹೆದರಿಸಿ ಕಿತ್ಕೋತಿದ್ರು. ಇವರು ಚಾಚು ಅಂದೇ ಕೊಡ್ತಾ ಇದ್ರು. ಅಷ್ಟೇ. ಬಡೀರಿ, ಬೇಕಾದ್ದು ಸಿಗುತ್ತೆ. ಬೇಡಿ, ಸುದ್ದಿ ಆಗುತ್ತೆ, ಲೇವಡಿ ಆಗುತ್ತೆ. ಹೀಗಾಗಿರೋದು ಅದೇ. ಬೇಡಿದ್ದು ತಪ್ಪಾಯ್ತು. ಬಡ್ದು ಕಿತ್ಕೊಳ್ಳೋ ಆಸೆ ಇದೆಯಾ? ಅರ್ಥ ಆಗಲಿಲ್ಲ. ಬಿಡಿಸಿ ಹೇಳ್ತೀನಿ ಕೇಳಿ. ನಿಮಗೆ ವಕೀಲರ ಬಗ್ಗೆ ಕೋಪ ಬಂದಿದೆ. ಅವರಿಗೆ ತೊಂದರೆ ಆಗಲಿ ಅನಿಸಿದೆ ಅಲ್ವಾ? ಹೌದು. ಅವರು ಮನೆ ಕಟ್ಟಿಸ್ತಾ ಇದ್ದಾರೆ. ಮುಗೀತಾ ಬಂದಿದೆ. ಲೆಕ್ಕದಲ್ಲಿ 3 ಕೋಟಿ ಅಂದಿದ್ದಾರೆ. ನಾನು ನಿಮ್ಮ ಇಲಾಖೆಯಲ್ಲಿ ವ್ಯಾಲ್ಯೂಯೇಷನ್ ಆಫೀಸರ್. ಕಾನೂನಿನಲ್ಲಿ ನೀವು ವಿವರಗಳನ್ನ ಬರೆದು ಮನೆಗೆ ಬೆಲೆ ಕಟ್ಟು ಅನ್ಬಹುದು. ವಕೀಲರು 3 ಕೋಟಿ ಖರ್ಚಾಗಿದೆ ಅಂತಾರೆ. ಆದರೆ ನಿಜವಾಗ್ಲೂ ಖರ್ಚಾಗಿರೋದು ಎಷ್ಟು? ಇನ್ಸ್ಪೆಕ್ಟ್ ಮಾಡಿ ಪರಿಶೀಲಿಸಿ ಹೇಳಿ ಅನ್ಬಹುದು. ಅಷ್ಟು ಮಾಡ್ತೀರಾ ಪ್ಲೀಸ್? ಖಂಡಿತ ಮಾಡ್ತೀನಿ, ಅದು ನನ್ನ ಕರ್ತವ್ಯ. ಆದರೆ ಒಂದು ಪ್ರಶ್ನೆಗೆ ಉತ್ತರ ಬೇಕು. ಕೇಳಿ. ರಾಜಾರಾಯರಿಗೆ ತೊಂದರೆ ಆಗಲಿ, ಆಗ ಬಾಯಿ ಮುಚ್ಕೊಂಡು ಕೇಳಿದಷ್ಟು ಕೊಡ್ತಾರೆ ಅಂತಲೋ,
ಅಥವಾ ಅವರಿಂದ ಸರಿಯಾಗಿ ತೆರಿಗೆ ಕಟ್ಟಿಸ್ಬೋದು ಅಂತಲೋ ಈ ಪ್ರಕ್ರಿಯೆ? ಅವಮಾನ ಆಗಿರೋದು ನಿಜ, ಅವ್ರ ಬಗ್ಗೆ ಕೋಪ ಇರೋದು ನಿಜ. ಆದರೆ ಮನಸ್ಸಿನಲ್ಲಿರೋದು ನನ್ನ ಬಗ್ಗೆ ಅಸಹ್ಯ. ಬಾಯ್ಬಿಟ್ಟು ಕೇಳ್ಬಿಟ್ನಲ್ಲ, ಅದರ ಬಗ್ಗೆ ಅಸಹ್ಯ. ಮನಸ್ಸು ಕಲ್ಮಶ ಆಗಿದೆ, ತೊಳ್ಕೋಬೇಕು. ಪ್ರಾಯಶ್ಚಿತ್ತ ಇದು. ತೆರಿಗೆ ಕಟ್ಟಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮ ಸಲಹೆ ಬೇಕಿರೋದು. ಹಾಯ್, ಏನು ಇವತ್ತು ಹೋಗ್ಲಿಲ್ಲ ಆಫೀಸ್ಗೆ? ಮಗ ಬಿ ಓದ್ತಾ ಇದ್ದಾನೆ. ಹಲೋ. ಹಾಯ್. ಇವ್ರು ಆನಂದ್ ಅಂತ, ನಮ್ಮ ಇಲಾಖೆಯಲ್ಲಿ ವ್ಯಾಲ್ಯೂಯೇಷನ್ ಆಫೀಸರ್. ಮಗಳ ಅಡ್ವೈಸು ತಲೆಗೆ ನಾಟ್ದಾಗಿದೆ. ಏನು ಅಡ್ವೈಸು? ಕಿತ್ತೂರು ಚೆನ್ನಮ್ಮ ಆಗ್ತಿದ್ಯಾ? ರಾಜಾರಾಯ್ ಕಟ್ಟಿರೋ ಮನೆನ ಇವ್ರಿಗೆ ರೆಫರ್ ಮಾಡಿ ಬೆಲೆ ಕಟ್ಟಿಸ್ಬೇಕು. ಅಮ್ಮ ಇಲ್ಲಿ ಕೇಳು. ವಿಲ್ ಯು ಪ್ಲೀಸ್ ಶಟ್ ಅಪ್? ಇದು ನನ್ನ ವೃತ್ತಿಗೆ ಸಂಬಂಧಪಟ್ಟ ವಿಷಯ, ನಿನಗೆ ಸಂಬಂಧಪಟ್ಟಿದ್ದಲ್ಲ. ನಿನ್ನ ಓದು, ನಿನ್ನ ಅಸೈನ್ಮೆಂಟ್ಸ್ ಏನಿದೆಯೋ ಅದನ್ನು ನೋಡು. ಸಾರಿ. ಸಾರಿ. ಮಕ್ಕಳು ಬಿಡಿ. ಇಲ್ಲ, ನಮಗಿಂತ ಜಾಸ್ತಿ ಓದಿರ್ತಾರೆ, ನಮಗಿಂತ ಹೆಚ್ಚು ಮಾರ್ಕ್ಸ್ ತೆಗೆದಿರ್ತಾರೆ, ನಮಗಿಂತ ಬುದ್ಧಿವಂತರು. ಆ ಗೌರವದಲ್ಲಿ ಸಹಿಸ್ಕೋತೀವಿ. ಒಮ್ಮೊಮ್ಮೆ ತಲಹರಟೆ ಆಗ್ಬಿಡುತ್ತೆ. ಹೊಗಳಿ ಹೆಗಲಿಗೆ ಏರಿಸ್ಕೊಳ್ಳೋ ಹಾಗೆ ತಲಹರಟೆ ಆದಾಗ ಸಂಕೋಚವಿಲ್ಲದೆ ಖಂಡಿಸಿದ್ರೆ ಮನೆ ನೆಮ್ಮದಿಯಾಗಿರುತ್ತೆ. ನಿಮಗೆ ಸಂಬಂಧಪಟ್ಟ ವಿವರಗಳನ್ನು ಸಂಜೆ ಒಳಗೆ ಕಳಿಸ್ಕೊಡ್ತೀನಿ. ಆದಷ್ಟು ಬೇಗ ಪರಿಶೀಲಿಸಿ ನಿಮ್ಮ ಸಲಹೆಗಳನ್ನು ಕಳಿಸ್ಕೊಡ್ತೀರಾ ಪ್ಲೀಸ್? ನಮಸ್ಕಾರ. ಭಾಳ ಹೊತ್ತಾಯ್ತಾ? ಕೂತ್ಕೋ, ಮೇಲೆ ಕೂತ್ಕೋ. ಇವತ್ತಲ್ಲ ನಾಳೆ ಮಗಳನ್ನ ಮನೆಗೆ ಕೊಡ್ತೀಯಾ? ಈ ಮನೆ ಬೀಗ ನೀನು. ಏನು ರಾಜ್ಕುಮಾರಿ, ಮನಸ್ಸಿನಲ್ಲೇನಿದೆ? ಈ ಸಂಸಾರಕ್ಕೆ ಈ ಥರದ ಸಂಬಂಧಗಳು ಹೊಸದಲ್ಲ, ಸನ್ನಿವೇಶ ಹೊಸದು ಅಷ್ಟೇ. ಮಗನ್ ಕೇಳಿದೆ, ಅವನಂತಾನೆ ಏನು ಮಾಡೋದು ಗೊತ್ತಿಲ್ಲ, ನೀನು ಹೇಗೆ ಹೇಳಿದ್ರೆ ಹಾಗೆ ಅಂತ. ನೀನೇನಂತೀಯ? ವಾಸಕ್ಕೆ ಮನೆ ಇಲ್ಲ, ಒಂದು ಸಣ್ಣ ಮನೆ ಕಟ್ಟಿಸ್ಕೊಡ್ತೀನಿ. ನಿಮ್ಮಪ್ಪ ಇವನ ಕಾಲ ಮುಗೀತು, ಅವನಿಗೊಂದಿಷ್ಟು ಹಣ, ನಿನಗೊಂದಿಷ್ಟು ಹಣ ಕೊಡಿಸ್ತೀನಿ. ಉಪಕಾರ ಆಯ್ತರ? ತಪ್ಪು ಮಾಡಿದ್ಯಾ, ಹಾಗಂತ ನಾನು ಮನುಷ್ಯತ್ವ ಕಳ್ಕೋಬಾರ್ದು ಅಲ್ವಾ? ದೊಡ್ಡ ಮನಸ್ಸು ಬಿಡಿ. ಫ್ಯಾಕ್ಟ್ರಿ ಕೆಲಸ ಬಂದು ಹೋಗು, ಅಭ್ಯಂತರ ಇಲ್ಲ. ಕೂಲಿ ಸಿಗದ ಹಾಗೆ ಮಾಡಿದ್ರೆ ನಿನ್ನ ಜೀವನ ತಾನು ಹೇಗೆ ನಡಿಬೇಕು? ಏನು ಹೇಳೋ? ಅದಕ್ಕೆಲ್ಲಿ ಗೊತ್ತಾಗ್ತದೆ, ಇನ್ನು ಮಗ ಬಿಡಿ, ನೀವು ಹೇಳಿ. ಎಷ್ಟು ಎಷ್ಟು ಕೊಡ್ಲಿ? ಹೇಳವ, ಇದೊಂದು ಅವಕಾಶ. ಯಾವುದೋ ಜನ್ಮದಾಗ ಪುಣ್ಯ ಮಾಡಿದ್ದಿ, ಹೇಳು. ಅದು ಹೇಳಕ್ಕಿಲ್ಲ ಬಿಡಿ, ಪಾಪ ವ್ಯವಹಾರ ಜ್ಞಾನ ಇಲ್ಲದ್ದು. ನೀವು ಹೇಳಿ, ಏನು ಕೊಡ್ತೀರಿ? ಸದ್ಯಕ್ಕೆ 50,000 ತಗೊಂಡು ಹೋಗು. ಎಲ್ಲ ಮುಗಿದ್ಮೇಲೆ ಮತ್ತೆ 50,000. ಹೇಳ್ದೆ 50,000 ಅಂತೆ? ಯೋಗ್ಯತೆಗೆ 5 ಹುಟ್ಟಾಕಿಲ್ಲ ಅಂದ್ಕೊಂಡಿದ್ದೆ. ಯಾವ್ದೇ ತಾಯಿ ನೀವು, ಹೆಂಗಸಿನ ಸಮಸ್ಯೆ ಹೆಂಗಸಿಗೆಲ್ದೆ ಬೇರೆಯವ್ರಿಗೆ ಹೆಂಗೆ ಗೊತ್ತಾಗುತ್ತೆ?
ನಡಿ ಮಗ, ಹೋಗಮ್ಮ ನಡಿ. ಆಫೀಸಿಗೆ ಬಂದು ಕಾಸು ತಗೊಂಡು ಹೋಗು. ಪತಿ ತಾಯಿ, ಉದ್ಧಾರ ಆಯ್ತು ಜೀವನ. ನಡಿ ಮಗ. ಮಗು ವಿಷಯ ವ್ಯವಸ್ಥೆ ಮಾಡೋಣ ಬಿಡಿ. ವಿಶ್ವಾಸ ಹೆದರಿದ್ದ. ಒಳ್ಳೆಯವರು ಪಾಪ, ಭಯ ಇರ್ತದೆ. ಹಂಗಂತ ನಾವು ಹಠ ಹಿಡಿಯೋಕ್ಕಾಯ್ತದ ಹೇಳಿ? ಅವಳೇನೂ ಹೇಳ್ತಿಲ್ಲ. ನನಗೆ ಬಿಡಿ. ಒಂದು ಮಾತು ಕೇಳು ಅವಳನ್ನ. ಹುಟ್ಟಿದ ಮಗುನ ತಿಪ್ಪಿಗೆ ಎಸಿತಾರೆ, ನಾವು ಕಾಣತ್ತ? ಕರಳು ಚುರ್ರ ಅಂದ್ರೆ ಅದು ಯಾವುದೋ ಜಗಲ ಮೇಲೆ ಬಿಟ್ಟು ಓಡಿ ಹೋಗ್ತಾರೆ, ನಾವು ಕಾಣತ್ತ? ಆಗದವರು 1000-2000ಕ್ಕೆ ಮಾರ್ತಾರೆ, ನಾವು ಕಂಡಿಲ್ವಾ? ಮಕ್ಕಳನ್ನ ಜೀತಕ್ಕೆ ಇಕ್ಕಿದ್ದು ಕಾಣುತ್ತಾ? ಸೂಳೆಗಾರಿಕೆಗೆ ಬಿಟ್ಟಿದ್ದು ಕಾಣುತ್ತಾ? ಅಂತದ್ರಾಗೆ ಈಗ 50, ಆಮ್ಯಾಕೆ 50, ವಾಸಕ್ಕೆ ಮನೆ, ಮೇಲೆ ಕೆಲಸ, ವ್ಯವಸ್ಥೆ ಮಾಡೋಣ ಬಿಡಿ. ನಡಿ ಮಗ, ಇದ್ರಾಗ ಅರ್ಧ ಖರ್ಚಿನಾಗೆ ನಮ್ಮ ಓಣಿ ಪೂರ್ತಿ ಹೆಣಗಳೇ ಬಿದ್ದೋಗ್ತಾವೆ. ಅಂಥದ್ರಾಗ ಇದ್ಯಾವುದು 3 ತಿಂಗಳದು. ಹೇಳ್ತೇನೆ ಕೇಳು, ನೆಟ್ಟಿಗೆ ಮುಖವೇ ಮೂಡ್ರಿ ಹಾಕಿಲ್ಲ. ನೀನೇನು ಹೇಳ್ತಾ ಇಲ್ಲ? ಹೇಳು, ಮನಸ್ಸಿನಲ್ಲಿ ಏನಿದೆ ಹೇಳು. ಮಗು ಸಾಯೋಲ್ಲ ಅಂದ್ರೆ? ಮಗು ಸಾಯಲ್ಲ. ವಿಶ್ವಾಸನಿಗೆ ಅದು ಬೇಕಿಲ್ಲ, ನನಗೆ ಬೇಕು. ವಿಶ್ವಾಸನಿಗೆ ಬೇಡ ಅನ್ನೋ ನಂಬಿಕೆ ನನಗಿಲ್ಲ. ಬೇಡದೇ ಇದ್ದಿದ್ರೆ 2 ಸರ್ತಿ ಕಾಸು ಕಳಿಸಿದ್ದಾನೆ, ಕಳಿಸ್ತಿರ್ಲಿಲ್ಲ ಅಲ್ವಾ? ನನಗೆ ಬೇಡ. ಹೇಳಿ ಅವಳಿಗೆ, ನಡಿ, ನಾನು ಸುಮ್ಮನಿರೋಲ್ಲ. ಗೊತ್ತು ಕಷ್ಟ ಆಗತ್ತೆ ನನ್ನ ದ್ವೇಷ. ಸುಮ್ಮನಿರಿ ನೀವು, ನಾ ಹೇಳ್ತೀನಿ. ನನ್ನ ದ್ವೇಷ ಕಟ್ಕೊಂಡು ಬದುಕೋದು ಕಷ್ಟ. ಸುಮ್ಮನಿರಿ ನೀವು. ಕಂಡಿದ್ದೀಯಾ ಯಾವತ್ತಾರ 50,000? ಸುಮ್ಕೆ ನಾ ಹೇಳ್ದಷ್ಟು ಕೇಳು. ಕೋಪ ಬಂದರೆ ನಾ ಮನುಷ್ಯನೇ ಅಲ್ಲ. ಈಗ ತಾನೇ ಏನೋ ಮನುಷ್ಯನ? ನಿನ್ಗಿರೋ ರೋಗಕ್ಕೆ, ಇರೋ ಆಕಾರಕ್ಕೆ ಕತ್ಲೆಯಲ್ಲಿ ಆಯ ತಪ್ಪಿ ಕುತ್ತಿಗೆ ಮೇಲೆ ಕಾಲಿಟ್ರೆ ಪುಸ್ಸಂತೀಯ. ಮಗು ತಾಯಿಗೆ ಸ್ವಂತ. ಅದು ಹುಟ್ಟಾಕ್ದವ್ರದ್ದು ಅಲ್ಲ, ಸಾಕ್ದವ್ರದ್ದು ಅಲ್ಲ, ತಾಯಿಗೆ ಸ್ವಂತ. ಇದು ಸಾಯಲ್ಲ. ಏನಂದ್ರು? ಇನ್ನೊಂದ್ಸತಿ ಹೇಳು ಪ್ಲೀಸ್. ಹೋಗೆ. ಪ್ಲೀಸ್ ಹೇಳೋ. ವಿಲ್ ಯು ಪ್ಲೀಸ್ ಶಟ್ ಅಪ್? ಅಮ್ಮಂಗೇನೋ ಮಾಡಿದ್ಯಾ ನೀನು? ಮೊದಲಿನ ಕೋಪನೂ ಇಲ್ಲ, ಅಳುನೂ ಇಲ್ಲ. ವಿಷಯ ಇಷ್ಟ ಆಗದೆ ಇದ್ರೆ ಪಟ್ಟಂತ ಮುಖದ ಮೇಲೆ ಅಂತ. ಕೋಪ ಬಂತಾ? ಹಠ ಹಿಡಿ, ಊಟ ಮಾಡಲ್ಲ ಅನ್ನು. ಅಮ್ಮ ಬಂದು ಸಾರಿ ಅಂತ ಕೇಳೋವರೆಗೂ ಊಟ ಮಾಡಲ್ಲ ಅನ್ನು. ಅಲ್ಲೇನ್ ಹರಟೆ? ಗಂಟೆ 2 ಆಗ್ತಾ ಬಂತು, ಊಟಕ್ಕೆ ಬರಬಾರ್ದಾ? ಅವನು ಕೋಪ ಬಂದಿದೆ, ಊಟ ಮಾಡಲ್ವಂತೆ. ವಿಲ್ ಯು ಪ್ಲೀಸ್ ಶಟ್ ಅಪ್? ಏನಾಗಿದೆ ಅಡುಗೆ? ಏನಾಗಿದೆ?
ಚೆನ್ನಾಗಿದೆ, ಫಸ್ಟ್ ಕ್ಲಾಸ್. ಮತ್ತೆ ಕೆಟ್ಟ ಮೂತಿ ಮಾಡ್ಕೊಂಡು ನುಂಗ್ತಾ ಇದ್ದಾನೆ. ಮುಖ ನೋಡ್ಬೇಡ, ತಟ್ಟೆ ನೋಡು, ಗುಡ್ಡೆ ಗುಡ್ಡೆ ಕಲ್ಸ್ಕೊಂಡು ಇಳಿಸ್ತಿದ್ದಾನೆ. ಅಡಿಗೆ ಚೆನ್ನಾಗಿದೆ ಅಲ್ವೇನೋ? ಸುಮ್ಮನಿರೇ. ಯಾಕೆ? ತಟ್ಟೆ ತಳ್ಳಿ ಎದ್ದು ಹೋಗ್ತಾನೆ ಅಂತನಾ? ಏ ಪ್ಲೀಸ್, ಒಂದೇ ಒಂದ್ಸಲ ತಟ್ಟೆ ತಳ್ಳಿ ಎದ್ದೋಗೋ. ಬುದ್ಧಿವಂತ ಅವನು. ಕೋಪ ಬಂದ್ರೆ ಊಟ ಬಿಡಲ್ಲ, ನರಳಲ್ಲ. ಇನ್ನು ಹೆಚ್ಚಿಗೆ ತಿಂದು ನನಗೂ ನಿನಗೂ ಇಲ್ದ ಹಾಗೆ ಮಾಡ್ತಾನೆ ಏನೋ. ಸಾರಿ. ಸಾರಿ. ಕೂತ್ಕೊಳ್ಳೋ. ಸಾರಿ. ಕೂತ್ಕೊಳ್ಳೋ ಪ್ಲೀಸ್. ಬಡಿಸ್ಲಾ? ಕೊಟ್ರೋ ನಿನಗೆ? ಸುಮ್ಮನಿರೇ. ಕೋಪನಾ? ಬಂದವ್ರ ಮುಂದೆ ಹಾಗಂದ್ಯಲ್ಲ, ಇಟ್ಸ್ ನಾಟ್ ಫೇರ್. ತಾಯಿ ಮಗ ಅಂದ್ರೇನ್ ತಪ್ಪು? ಬೆಳೆದ ಮಗ. ನಿನಗೆ ನಾನು ಮಾತಾಡಿದ ಮನಸ್ಸಿಗೆ ಇಷ್ಟ ಆಗದೆ ಇದ್ರೆ ಮರೇಲಿ ಕರೆದು ಹೇಳಬೇಕು. ಅದನ್ನು ಬಿಟ್ಟು ಅವ್ರ ಮುಂದೆ ಹಾಗಂದ್ಯಲ್ಲ. ಅವಮಾನ ಆಯ್ತಾ? ಆಗಲ್ವಾ? ಮತ್ತೆ ನೀನು ಅಷ್ಟೇ ಸಂಯಮ ಸೌಜನ್ಯ ರೂಢಿಸ್ಕೋಬೇಕು ಅಲ್ವಾ? ಇಷ್ಟು ಓದಿದ್ಯಾ, ಬುದ್ಧಿವಂತ, ತಿಳ್ಕೋಬೇಕಲ್ವಾ? ಬಂದೋರ್ ಎದುರಿಗೆ ಹಾಗೆ ಮಾತಾಡ್ಸ್ಬೋದಾ ನೀನು? ಸ್ವಂತ ತಾಯಿನ. ನಿನ್ನಷ್ಟು ಬುದ್ಧಿ ಇಲ್ಲ ಸರಿ, ಆದರೆ ತಾಯಿ ಅಲ್ವಾ? ಸಾರಿ. ಬಡ್ಸೆ ಅವನಿಗೊಂದಿಷ್ಟು. ನಗೋ. ಗುದ್ದು ಬಿಡ್ತೀನಿ ನೋಡು. ಏನ್ ಗೊತ್ತಾ, ದಾಡಿ ಅಂಕಲ್ ಬರ್ತಿದ್ರಲ್ಲ, ಅವರು ಮುಖ ಓದಿಸ್ಕೊಂಡು ಹೋದ್ರು. ಯಾಕೆ? ಅವರು ಅಷ್ಟೇ, ಮಾತೆತ್ತಿದ್ರೆ ಅಡ್ವೈಸಿಗೆ ನಿಲ್ಲೋರು. ನಾನು ಬದಲಾಗಿದ್ದು ಗಮನಿಸ್ಲಿಲ್ಲ. ಮತ್ತೆ ಶುರುವಾಗಿತ್ತು ಸಲಹೆಗಳು. ನಾನಂದೆ, ಇಲ್ಲಿ ನಾನು ಆಫೀಸರು, ನೀವು ಕ್ಲರ್ಕು, ನಿಮ್ಮ ಕೆಲಸ ನೀವು ಮಾಡಿ, ನನ್ನದು ನನಗೆ ಬಿಡಿ. ಸರಿಯೇ? ಮುಖ ಗಡ್ಗೆ ಆಗಿತ್ತು. ಏನು ಗೊತ್ತಾ, ಅವತ್ತು ನೀನು ಊಟ ಬಿಟ್ಟಿದ್ಯಲ್ಲ, ಕಾಲೇಜ್ಗೆ ತಿಂಡಿ ತಂದೆ, ನೀನು ತಿನ್ನಲಿಲ್ಲ. ವಾಪಸ್ ಬಂದು ಅಮ್ಮಂಗೆ ವಿಷಯ ಹೇಳಿದೆ. ಅಮ್ಮ ಉಪವಾಸ, ನೀನು ಉಪವಾಸ. ಈ ಮನುಷ್ಯ ಡೈನಿಂಗ್ ಟೇಬಲ್ ಮುಂದೆ ಕೂತು ಕತ್ತರಿಸ್ತಿದ್ದಾರೆ. ವಿಷಯ ತಿಳಿತಿದ್ದ ಹಾಗೆ ಮುಖ ಇಷ್ಟಾಗ್ಲಾಗೋಯ್ತು. ಕಾಫಿ ಬೇಡ ಅಂತ ಓಡಿದ್ದೆ. ನಂಜುಂಡ ಪ್ಲೀಸ್, ನಗಬೇಕು, ಆದರೆ ಆಡ್ಕೊಂಡು ನಗಬಾರ್ದು. ಬಡ್ತಾನ ಅವ್ರಿಗೆ, ಹಸುವು ಪಾಪ. ಸಾರಿ. ಯಾರದ್ ನೋಡು. ಹಲೋ, ಅಪ್ಪ ಎಲ್ಲಿ ಹೋಗಿದ್ದಾರೆ? ಹುಷಾರಿಲ್ಲ, ಬಂದು ಕರ್ಕೊಂಡು ಹೋಗಿ ಅಂತಿದ್ದಾರೆ. ಹಲೋ, ಯಾರು? ನಾನು ಅವ್ರ ಮಗ ಮಾತಾಡ್ತಿರೋದು. ಅಡ್ರೆಸ್ ಹೇಳಿ ಪ್ಲೀಸ್. ಹಾಂ, 51 5th ಕ್ರಾಸ್. ಓಕೆ, ಥ್ಯಾಂಕ್ ಯು.